ಕಳೆದ ಸಂಚಿಕೆಯಲ್ಲಿ ಕಡಲ ತೀರದ ರಾಜರಾಣಿಯರು ಪೋರ್ಚುಗೀಸರ ವಿರುದ್ಧ ಹೋರಾಟ ನಡೆಸಿ ಪರಕೀಯ ಆಡಳಿತವನ್ನು ತಪ್ಪಿಸಲು ಹೇಗೆ ಹರಸಾಹಸ ಪಟ್ಟರು ಎಂಬುದನ್ನು ನೋಡಿದೆವು. ನಮ್ಮ ರಾಜರುಗಳ ಒಳಜಗಳ, ಸ್ವಾರ್ಥ, ಒಗ್ಗಟ್ಟಿನ ಕೊರತೆಯಿಂದಾಗಿ ಮಜಬೂತಾದ ಪೋರ್ಚುಗೀಸರು ಗೋವಾದಲ್ಲಿ ವೈಸ್ರಾಯರ ಆಳ್ವಿಕೆಯನ್ನು ಶುರು ಮಾಡಿದರು. ಈ ವೈಸ್ರಾಯರ ಆಡಳಿತ ಹೇಗಿತ್ತು, ಅದರಿಂದಾದ ಪರಿಣಾಮಗಳೇನು ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಎಲ್ಲರೂ ಕೇಳಿದರೆ ಅಬ್ರಹಾಂ ಲಿಂಕನ್ ಅಂದ್ರೆ ಅವನು ಇನ್ನೊಬ್ಬನ ಸಮ್ಮತಿ ಇಲ್ಲದೆ ಅವನ ಮೇಲೆ ಅಧಿಕಾರ ಜರಿಸುವುದು ಅಧರ್ಮ, ಅನ್ಯಾಯ, ಅನಾಚಾರ ಅಂತ ಹೇಳ್ತಾನೆ. ಅಂದ್ರೆ ಅವನು ಅಬ್ರಹಾಂ ಲಿಂಕನ್ ಅಮೆರಿಕನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಲ್ಲಿ ಆದಮೇಲೆ ಸಿವಿಲ್ ವಾರ್ ಆಯ್ತಲ್ಲ, ಅವಾಗ ಹೋರಾಟ ಮಾಡಿ ಅದನ್ನ ದೇಶನ ಒಟ್ಟಿಗೆ ಇರೋದಕ್ಕೆ ಅವನು ಹೋರಾಡ್ದ. ಅದೆಲ್ಲರಿಗೂ ಗೊತ್ತಿದೆ. ಅವನು ಈ ಥರ ಹೇಳ್ತಾನೆ, ಅದು ಎಷ್ಟೇ ಅದು ಉದಾತ್ತವಾಗಿದ್ರು ಮನುಷ್ಯನಿಗೆ ಇನ್ನೊಬ್ಬರ ಮೇಲೆ ಸವಾರಿ ಮಾಡೋದು, ಇನ್ನೊಬ್ಬರ ಮೇಲೆ ತಮ್ಮ ಕಟ್ಕೊಳ್ಳೋದು ಅದು ಇದ್ದಿದ್ದೇ ಇದೆ. ಅದು ರಕ್ತಗತವಾಗಿ ಬಂದ್ಬಿಟ್ಟಿದೆ, ಎಲ್ಲ ಕಡೆ ನಡೀತಿದೆ, ಇವತ್ತಿಗೂ ನಡೀತಾ ಇದೆ ಅದು. ಸೊ ಈಗ ಪೋರ್ಚುಗಲ್ ವಿಷಯ ಮಾತಾಡುವಾಗ ಈ ಗೋವಾನ ಸುಮಾರು 128 ರಾಜಪಾಲರು, ವೈಸ್ರಾಯರುಗಳು ಆಳಿದ್ರಂತೆ ಗೋವಾನ. ವೈಸ್ರಾಯ್ ಪೋರ್ಚುಗಲ್ ರಾಜರ ನೇಮಕನಾಗಿ ಮತ್ತು ಆತನ ಕೈಗೆ ಆಳಿದರೂ ಆತ ಒಬ್ಬ ರಾಜನಂತಹ ಅಧಿಕಾರ ಹೊಂದಿದ್ದಂಥವನು. ಗೋವಾಗೆ ಬಂದ್ಕೊಳ್ಳಿ ಅವ್ರು ರಾಜರಾಗ್ಬಿಡ್ತಾರೆ. ಇಂಗ್ಲಿಷ್ ನೋಡ್ದು ಹಂಗೆ ಈಸ್ಟ್ ಇಂಡಿಯಾ ಕಂಪನಿಂದ ಅದೇ ಗೋಡಾಗಿತ್ತು. ಅವ್ರು ಬಂದು ಪ್ರೆಸಿಡೆಂಟ್ ಅಂತ ಬಂದವನೆಲ್ಲ ಅವನೆಲ್ಲ ರಾಜನ್ ತರ. ಯಾಕಂದ್ರೆ ಅವಾಗಿನ 6 ತಿಂಗಳು 3 ತಿಂಗಳು ಒಂದೊಂದು ವರ್ಷ ಇಡೀ ಶಿಪ್ ನಲ್ಲಿ ಎಲ್ಲ ಬರ್ಬೇಕಾದ್ರೆ ಅವ್ರ ರಾಜಕೀಯ ಪತ್ರ ಏನೇನೇ ಬರ್ಬೇಕಾದ್ರು ಕರೆಸ್ಪಾಂಡೆನ್ಸ್ಗಳು ಬಹಳ ಕಷ್ಟ ಆಗ್ತಿತ್ತಲ್ಲ. ಅಲ್ಲಿ ತನಕ ಅವ್ರು ರಾಜರೇ. ಅಲ್ಲಿ ಪೋರ್ಚುಗಲ್ ಆಗ್ಲಿ ಇಂಗ್ಲೆಂಡ್ ನಲ್ಲಾಗ್ಲಿ ಅವ್ರ ಏನೇ ಆಜ್ಞೆ ಬಂದ್ರು ಅದು ಸ್ವೀಕಾರ ಆಗ್ತಿರ್ಲಿಲ್ಲ. ಸೊ ಅಲ್ಲಿ ತನಕ ಇವ್ರದೇ ಯಜಮಾನಿಕೆ, ಇವ್ರು ಹೇಳ್ದಂಗೆ ಆಗ್ತಿತ್ತು. ಸೊ ಒಂದು ರಾಜ ಮಹಾರಾಜರ ತರನೇ ಅವ್ರ ಆಳ್ವಿಕೆ ನಡೆಸ್ಬಿಟ್ರು. ಮತ್ತೆ ಮಂತ್ರಿಮಂಡಲನ ಮಾಡ್ಕೊಂಡಿದ್ರಂತೆ. ಅದರಲ್ಲಿ ನ್ಯಾಯ, ಮಿಲಿಟರಿ ಪ್ರತಿನಿಧಿಗಳೆಲ್ಲ ಇದ್ರಂತೆ. ಸೊ ಇದಲ್ಲದೆ ಇನ್ನೊಂದೇನು ಅಂತಂದ್ರೆ ಈ ಥಿಯೋಕ್ರೆಟಿಕ್ ಸ್ಟೇಟ್ ಅಂತ ಹೇಳ್ತಾರಲ್ಲ, ಆ ತರ ಗೋವಾದ ಆರ್ಕ್ ಬಿಷಪ್, ಮುಖ್ಯ ಧರ್ಮಾಧಿಕಾರಿಯಾಗಿ, ಸೈನ್ಯಾಧಿಕಾರಿಯಾಗಿ ಚಾನ್ಸಲರು, ಸರ್ಕಾರಿ ವಕೀಲರು ಕೂಡ ಇದ್ರಂತೆ ಆ ಕೌನ್ಸಿಲ್ ಅಲ್ಲಿ. ಸೊ ಇಲ್ಲಿ ತಮಾಷೆ ವಿಷಯ ಅಂತಂದ್ರೆ, ಈ ಗೋವಾದಲ್ಲಿ ಸೇವೆ ಸಲ್ಲಿಸಿ ಇಲ್ಲೇ ಲಗ್ನವಾಗಿ ಸಂಸಾರ ಸಾಗಿಸಿ ತಾಯಿನಾಡಿಗೆ ಹಿಂದಿರುಗುವ ಪೋರ್ಚುಗೀಸ್ ಪ್ರಜೆಗಳನ್ನು ಕ್ಯಾಸಡೋಸ್ ಅಂತ ಕರೆಯಲಾಗಿದೆ ಅಂತಾರೆ. ಅವರಿಗೆ ಸಪರೇಟ್ ಆಗಿ ಪೋರ್ಚುಗೀಸ್ ಭಾಷೆಯಲ್ಲಿ ಕ್ಯಾಸಡೋಸ್ ಅಂತ. ಇವರೆಲ್ಲ ವಾಪಸ್ ಹೋದ್ರೆ ಅವನು ಕ್ಯಾಸಡೋಸ್ ಬಂದ ಅಂತ ಹೇಳ್ತಾ ಇದ್ರಂತೆ. ಗೋವಾದಲ್ಲಿ ಸೇವೆ ಸಲ್ಲಿಸಿದ ಮೇಲೆ ತಾಯಿನಾಡಿಗೆ ಲಗ್ನವಾಗದ, ಸಂಸಾರ ಸಾಗಿಸದ ಅಂತವರಿಗೆ ರೈನೋಸ್ ಅಂತ ಕರೀತಿದ್ರಂತೆ. ಸೊ ಸರ್ಕಾರಿ ಹುದ್ದೆಗಳಿಗೆ ನೇಮಕೊಳ್ಳುವಾಗ ಈರುವರಲ್ಲಿ ಸ್ಪರ್ಧೆ ಮತ್ತೆ ದ್ವೇಷ, ಅಸೂಯೆ, ಮನಸ್ತಾಪಗಳು ಉದ್ಭವ ಆಗುತ್ತಿದ್ವು ಅಂತಾರೆ. ಗೋವಾದಲ್ಲಿ ತಮ್ಮ ತನು, ಮನ, ಧನ, ಸಾಮರ್ಥ್ಯ, ರಕ್ತ ಹರಿಸಿ ಸೇವೆ ಸಲ್ಲಿಸಿದ ಕ್ಯಾಸಡೋಸರು ಅಧಿಕಾರ, ಅಂತಸ್ತು, ಪದವಿ ನೀಡುವಾಗ ತಮ್ಮ ಅಮೂಲ್ಯ ಸೇವೆಗಳನ್ನು ಗಣನೆಗೆ ತಂದುಕೊಳ್ಳಬೇಕು ಅಂತ ಕೇಳಿಕೊಂಡ್ರೆ, ಪೋರ್ಚುಗಲ್ಲಿನ ಗಣ್ಯ ಕುಟುಂಬಕ್ಕೆ ಸೇರಿದ ಗೋವೆಗೆ ಬಂದು ಸೇವೆ ಸಲ್ಲಿಸುವ ರೈನೋಸರು ತಾವು ಈ ಕೆಳಮಟ್ಟದ ಕ್ಯಾಸ್ಟೋಸ್ಗಿಂತ ಮೇಲು ಎಂದು ಹೇಳಿ ಉನ್ನತ ಪದವಿ ಅಲಂಕರಿಸುವ ತಾವೇ ಸೂಕ್ತ ಮತ್ತು ಉತ್ತಮರೆಂದು ವಾದ ಹೂಡಿ ಉನ್ನತ ಹುದ್ದೆ ಪಡೆಯುತ್ತಿದ್ದರು. ಸೊ ಇತಿಹಾಸಕಾರ ಪಿಯರ್ಸನ್ ಅನ್ನೋನು ಇಂಗ್ಲಿಷ್ ಅಲ್ಲಿ ಈ ತರ ಹೇಳಿದ್ರು, ಬಹಳ ಚೆನ್ನಾಗಿದೆ ಇದು. I think it was James Hill who remarked that the British Empire in India was a form of outdoor relief for the upper classes. Mutatis mutandis, he was true of all colonial empires, not least the Estado India, which set the precedent in this as in so many other respects. Ever since the reign of King Manuel I, it had been the practice of the Portuguese nobility and gentry to ship their illegitimate sons off to India. ಬಹಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾನೆ. ಅಂದ್ರೆ ಅಲ್ಲಿ ಪೋರ್ಚುಗಲ್ನಲ್ಲಿ ಯಾರು ಹಡಬೆಗೆ ಹೋಗಿರ್ತಾರಲ್ಲ, ಯಾರು ಅನಾಥ ಇರ್ತಾರಲ್ಲ, ಬಡವರು, ಭಿಕ್ಷುಕರು, ಯಾರು ಬೇಡವೋ ಅವ್ರಿಗಲ್ಲಿ ಅವ್ರನ್ನೆಲ್ಲ ಗೋವಾಗೆ ಸಾಗಿಸ್ಬಿಡ್ತಾ ಇದ್ರು ಅಂತ. ಹೋಗಯ ಅಲ್ಲಿ ಅಂತ, ಅಲ್ಲಿ ಹೋಗಿ ನೀವು ದುಡಿರಿ ಅಂತ ಹೇಳ್ಬಿಡಿರು ಅಂತ. ಇವರೆಲ್ಲ ಹೆಚ್ಚಿನ ಅಂಶ ಅನಾಥರು, ಬಡವರು, ಕಳ್ಳರು, ಜಾರೆಯರ ಮಕ್ಕಳು, ಎಳೆ ಮಕ್ಕಳಂತೆ. ದಿಕ್ಕಿಲ್ಲದೆ ಕೆಲಸಕ್ಕೆ ಬಾರದ ಸೋಂಬೇರಿಗಳು ಈ ಕುಲಕ್ಕೆ ಸೇರಿದವರು ಎನ್ನಲಾಗಿದೆ. ವೈಸ್ರಾಯ್ ಆಗಿ ನೇಮಕ ಮಾಡಿಕೊಂಡ್ರೆ ಅವನೇನ್ ಮಾಡ್ತಿದ್ನಂತೆ, ಅವನು ತಮ್ಮ ಸಮೀಪ ಬಂಧುಗಳನ್ನು ತಮ್ಮೊಂದಿಗೆ ಕರೆತಂದು ಅವರಿಗೆ ಸೂಕ್ತ ನೌಕರಿ ನೀಡಿ ಜೀವನಾನುಕೂಲ ಮಾಡಿಕೊಳ್ಳೋ ಪದ್ಧತಿ ಕೊನೆಯವರೆಗೂ ಇತ್ತಂತೆ ಅದು.
ಬಡ ದೇಶ ಅದು. ಪೋರ್ಚುಗೀಸ್ ಬಡ ದೇಶ ಅದು. ಆ ಬಡ ದೇಶವಾಗಿ ಆರ್ಥಿಕ ಸಂಕಟದಿಂದ ಶತಮಾನಗಳ ಕಾಲ ನಳಿತಿತ್ತು. ಆಹಾರ ಸಾಮಗ್ರಿಗಳ ಉತ್ಪಾದನೆ ಸಾಲದೆ ಅದು ಕಂಗಾಲಾಗ್ಬಿಟ್ಟಿತ್ತಂತೆ. ಅವಾಗ ಕ್ಷಿಣಿ ಈಗ ಕೃಷಿ ಇಲ್ದಿದ್ಮೇಲೆ ಸಣ್ಣ ದೇಶ, ಜಾಸ್ತಿ ಜನ ದುಡಿತಾ ಇರಲಿಲ್ಲ, ಆಗ್ತಾ ಇರಲಿಲ್ಲ. ಸೊ ನ್ಯಾಚುರಲಿ ಜನಸಂಖ್ಯೆ ಬೇರೆ ಜಾಸ್ತಿ ಇತ್ತು. ಅವಾಗ ಬಹಳ ಕಷ್ಟಪಟ್ಟಿತ್ತಂತೆ ಪೋರ್ಚುಗೀಸ್. ಇದು ಯಾರಿಗೂ ಗೊತ್ತೇ ಇರಲಿಲ್ಲ ನಮಗೆ. ಅವಾಗ ಆಗಿನ ಕಾಲದಲ್ಲಿ ಅಷ್ಟು ಕಷ್ಟ ಇತ್ತು ಅಂತ ಹೇಳ್ತಾರೆ ಅವರು. ಅದು ಅಂಕಿಅಂಶ ಕೂಡ ಕೊಟ್ಬಿಟ್ಟಿದ್ದಾರೆ. ಏನಂದ್ರೆ 1500 ಪೋರ್ಚುಗೀಸರ ಜನಸಂಖ್ಯೆ, ಪೋರ್ಚುಗಲ್ ಜನಸಂಖ್ಯೆ 1 ಮಿಲಿಯನ್ ಆಗಿದ್ದು ಅದು 1640 2 ಮಿಲಿಯನ್ ಆಗಿತ್ತಂತೆ. 1527 ರಾಜಧಾನಿ ಲಿಸ್ಬನ್ ನಗರದ ಜನಸಂಖ್ಯೆ 70,000 ಆಗಿತ್ತು. ದೇಶದಿಂದ ಹೊಟ್ಟೆ ಹೊರೆಯಲು ಮತ್ತು ಕಾಪಾಡಲು 3,000-4,000 ಜನ ಹೊರಬಿದ್ದರೆ ಅಷ್ಟೇ ಜನರನ್ನು ಗುಲಾಮಿಗೆ ಇರಿಸಲ್ಪಟ್ಟ ನೀಗ್ರೋಗಳನ್ನು ತರಲಾಗುತ್ತಿತ್ತು. ಸೊ 1569-70 ಪ್ಲೇಗ್ ಬೇರೆ ಕಾಡ್ಬಿಡ್ತಲ್ಲಿ. ಅವಾಗ ಬೇಕಾದ ಜನ ಒಂದು 50,000 ಜನ ಸತ್ತೋಗ್ಬಿಟ್ರಂತವ್ರಿಗೆ. ಸೊ ಇದು ಬಹಳ ಈ ತರ ಪೋರ್ಚುಗಲ್ ಅವರ ತಾಯಿನಾಡಲ್ಲಿ ಇಷ್ಟು ಕಷ್ಟ ಇಷ್ಟೆಲ್ಲ ಇರೋವಾಗ ಗೋವಾಗ್ ಬಂದು ಇಳಿದಾಗ ಅದು ಸ್ವರ್ಗ ಆಗ್ಬಿಟ್ಟಿತ್ತು ಅವ್ರಿಗೆ. ಯಾಕಂದ್ರೆ ನ್ಯಾಚುರಲ್ ರಿಸೋರ್ಸ್ ಇದೆ, ಫಸ್ಟ್ ಕ್ಲಾಸ್ ಬೆಳೆ ಸಿಗುತ್ತೆ, ಎಲ್ಲ ಸಿಗುತ್ತೆ, ಸಾಂಬಾರ್ ಸಿಗುತ್ತೆ, ಪ್ರತಿಯೊಂದು ಇದೆ, ಚೆನ್ನಾಗಿದೆ. ಇದನ್ನ ಇಂಥ ದೇಶ ಬಿಟ್ಬಿಟ್ಟು ಎಲ್ಲರೂ ಬೇರೆ ಕಡೆ ಹೋಗಕ್ಕಾಗತ್ತೆ ಅವ್ರಿಗೆ. ಸೊ ಅಲ್ಲಿಂದ ಬರಕ್ ಎಲ್ಲ ರೆಡಿ ಇದ್ರು, ಬರ್ತಿದ್ರು. ಬಂದಾಗ ಇಲ್ಲಿ ಬಂದ್ರೆ ಸ್ವರ್ಗ ಸುಖ ಅವರಿಗೆ ಗೋವಾದರೆ. ಲಿಸ್ಬನ್ ಕಂಪೇರ್ ಮಾಡಿದಾಗ, ಪೋರ್ಚುಗಲ್ ಕಂಪೇರ್ ಮಾಡಿದಾಗ 1578 ಅವರು ಕೊನೆಗೆ ಬರೀ ಗೋವಾ ಅಲ್ಲ, ಅದು ಗೊತ್ತೇ ಇದೆ ಎಲ್ಲರಿಗೂ. ಕೊಲಂಬೋಗೆ ಹೋಗ್ತಾರೆ, ಶ್ರೀಲಂಕಾದಲ್ಲಿ ಸ್ಥಾಪನೆ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ ಅವರು. ಭಾರತದಲ್ಲಿ ಕೂಡ ಬಾಂಬೆನ ಆಕ್ಯುಪೈ ಮಾಡ್ಕೋತಾರೆ, ಸೂರತ್ ಆಕ್ಯುಪೈ ಮಾಡ್ಕೋತಾರೆ, ಡಯ್ಯೂ ಡಾಮನ್ನ ಆಕ್ಯುಪೈ ಮಾಡ್ಕೋತಾರೆ, ಎಲ್ಲ ಮಾಡ್ಕೋತಾರೆ ಅವರು. ತುಂಬಾನೇ ಇದು ಮಾಡ್ತಾರೆ ಅವರು. ಗೋವಾ ಪ್ರಾಂತ್ಯವನ್ನು 450 ವರ್ಷಗಳ ಕಾಲ ಆಳಿದ್ರು ಪೋರ್ಚುಗೀಸರು ಮಾತ್ರ ಆ ಗೋವಾನ ಸಮರ್ಥವಾಗಿ, ಲಾಭದಾಯಕವಾಗಿ, ಸುಲಭವಾಗಿ, ಯಾವ ಅಡ್ಡಿ ಆತಂಕಗಳಿಂದ ಆಳಲು ಬಹಳ ಶ್ರಮ ಪಡಲೇಬೇಕಾಗಿತ್ತಂತೆ. ಸ್ವತಃ ಗೋವಾದ ನಾಗರಿಕರಿಂದಲೇ ಪೋರ್ಚುಗೀಸರು ಕಠಿಣ ಪ್ರತಿರೋಧ ಎದುರಿಸಲಿಲ್ಲ. ಬೇರೆಯವರಿಂದ ಎದುರಿಸ್ಬಿಟ್ರು ಅವರು. ಅವರ ಯುರೋಪಿಯನ್ಸ್ ಇಂದನೇ ತುಂಬಾ, ಡಚ್ರಿಂದ ಆಗ್ಲಿ, ಇಂಗ್ಲಿಷ್ನಿಂದ ಆಗ್ಲಿ, ಎಲ್ಲರಿಂದನೂ ಅವರು ತುಂಬಾನೇ ಪ್ರತಿರೋಧ ಎದುರಿಸ್ಬಿಟ್ರು. ಆದ್ರೆ ಗೋವನ್ರಿಂದನೇ, ನಾವು ಭಾರತೀಯರಿಂದನೇ ಅವ್ರು ಯಾವ ತರ ಪ್ರತಿರೋಧ ಎದುರಿಸಿಲ್ಲ. ಹಿಂದೆ ಹೇಳ್ತಿದ್ದು ಅದು ಒಂದ್ ರೀತಿ. ಆದ್ರೆ ಮುಂದೆ ಸಾಗ್ತಾ ಇದ್ದಂಗೆ ಲೋಕಲೈಸ್ ಅಂತ ನಾವೇನ್ ಕರಿತೀವಿ, ಗೋವನ್ಸ್ ಅಂತ ಏನ್ ಕರಿತೀವಲ್ಲ, ಅವರಿಂದ ಯಾವ ತರ ಪ್ರತಿರೋಧ ಬರ್ಲಿಲ್ಲ ಅವರಿಗೆ. ಬಹಳ ಅದು ಆಶ್ಚರ್ಯ ಆಗುತ್ತೆ. ಸೊ ಮತಾಂತರಗೊಂಡ ಕ್ರಿಶ್ಚಿಯನ್ನರು ಭಾರತದ ಇತರ ಸಾಮಾನ್ಯ ಹಿಂದೂಗಳ ತರಹ ಬತ್ತಲಾಗದ ಸಹನೆ, ಉದಾಸೀನತೆ, ವೈರಾಗ್ಯ, ಹಣೆ ಬರಹ ಮುಂತಾದ ಧ್ಯೇಯೋಕ್ತಿಗಳಿಗೆ ಅಂಟಿಕೊಂಡು ಬಾಳಿ ಬದುಕಿ ಅವರಿಗೆ ಚೆನ್ನಾಗಿ ಒಳ್ಳೆ ಕೋಆಪರೇಷನ್ ಕೊಟ್ಬಿಟ್ರು. ಆದ್ರೆ ಪೋರ್ಚುಗೀಸರು ಮಾತ್ರ ಅವರು ಕ್ಷೇಮವಾಗಿ, ಇತಿಹಾಸಕಾರ ಹೇಳೋದು, ಸುಸೂತ್ರವಾಗಿ ಆಳ್ವಿಕೆ ಜಯಿಸಲು ಬೇರೆಯವರಿಂದ ತುಂಬಾ ಶ್ರಮ ಪಟ್ಟರು. ಆದ್ರೆ ಲೋಕಲ್ ಸ್ಥಳೀಯರಿಂದ ಅವರೇನು ತೊಂದರೆ ಪಡಲಿಲ್ಲ. ಒಬ್ಬ ಹೆರಾಸ್ ಅಂತ ಹೇಳಿ ಒಬ್ಬ ಇತಿಹಾಸಕಾರ ಈ ತರ ಹೇಳ್ತಾನೆ. ಡಿ.ಕೆ ದ ಪೋರ್ಚುಗೀಸ್ ಪವರ್ ಇನ್ ಇಂಡಿಯಾ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಅದ್ರಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ಈ ರೀತಿ ವರ್ಣಿಸಿದ್ದಾನೆ. ಮೊದಲನೇದೇ ಅವನು ಡಿ.ಕೆ ಹೆಂಗಾಯ್ತು ಅಂತಂದ್ರೆ, ಗೋವಾನ ಆಳಿದ ರಾಜಪಾಟ ಸರ್ಕಾರಗಳು ಉಚ್ಚ ಮಟ್ಟದ್ದಾಗಿರಲಿಲ್ಲ. ಸಂಪತ್ತು ಎಲ್ಲಾರ ತರನೇ ಸಂಪತ್ತು ಲೂಟಿ ಮಾಡ್ಕೊಳಕ್ ಬರಕಾಗಿದ್ರು. ಅವ್ರು ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕು ಅಂತ ಬರ್ಲಿಲ್ಲ. ಅವರು ಹೊರಗಡೆಯಿಂದ ಬಂದವ್ರು ಏನಿದ್ರು ಲೂಟಿ ಮಾಡಕ್ಕೆ ಬಂದಿದ್ದು. ಸೊ ಆದ್ರಿಂದ ಅವರ ಅಧಿಕಾರ ಚೆನ್ನಾಗಿ ನಡೀಲಿಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಾರಣ ಏನ್ ಹೇಳ್ತಾನೆ ಅಂತಂದ್ರೆ, ಇಟ್ ವಾಸ್ ಎ ಥಿಯೋಕ್ರೆಟಿಕ್ ಸ್ಟೇಟ್ ಆಗಿತ್ತು. ಅಂದ್ರೆ ಧರ್ಮಾಧಿಕಾರಿ ಆರ್ಕ್ ಬಿಷಪ್ ಇರ್ತಾನಲ್ಲ, ರೋಮನ್ ಕೆಥೋಲಿಕ್ಸ್ ಅವರು, ಪೋರ್ಚುಗೀಸ್ ಅವರು ರೋಮನ್ ಕೆಥೋಲಿಕ್ ಆಯ್ತು, ಪ್ರೊಟೆಸ್ಟೆಂಟ್ ಎಲ್ಲ. ಆ ಆರ್ಕ್ ಬಿಷಪ್ ಅಧಿಕಾರ, ಆಡಳಿತದಲ್ಲಿ ಅವರ ಹಸ್ತಕ್ಷೇಪ, ಚರ್ಚ್ಗಳಿಗಾಗಿ ಹಣ ಒಟ್ಟು ಮಾಡಿ ದುರುಪಯೋಗ ಮಾಡೋದು, ಅದೆಲ್ಲ ಗೋವಾನ ಆಡಳಿತವನ್ನು ಕ್ಷೀಣಿಸಿತು ಅಂತ ಅವ್ರು ಹೇಳ್ತಾರೆ. ಸೊ
ಇದೊಂದು ಬಹಳ 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 1596ರಲ್ಲಿ ಡಚ್ಚರು ಬಂದರು. ಅವರು ಕೂಡ ಪೋರ್ಚುಗೀಸರು ಹೊಡೆದು ಓಡಿಸ್ಬಿಟ್ರು. ನಮ್ಮವ್ರು ಓಡಿಸ್ಲಿಲ್ಲ, ಅಲ್ಲಿ ಭಾಳ ಗಲಾಟೆ ಮಾಡಾಕ್ಬಿಟ್ರು. ಡಚ್ಚರು ಬಂದ್ಬಿಟ್ಟು ಅವರು ಮಂಗಳೂರನ್ನ ಆಕ್ಯುಪೈ ಮಾಡ್ಕೋಬೇಕು ಅಂತ ಬಂದ್ರು, ಅವರು ಸೂರತ್ನ ಆಕ್ಯುಪೈ ಮಾಡ್ಕೊಂಡ್ರು. ಅವರು ನೌಕಾಬಲ ಚೆನ್ನಾಗಿತ್ತು, ಸೊ ಅವರಿಬ್ಬರಿಗೂ ಹೊಡ್ತಾ ಅವರಿಬ್ಬರಿಗೂ ಇದಾಗೋಗ್ಬಿಡ್ತದೆ. ಸೊ ಅಲ್ಲಿ ಏನಾಯ್ತು, ಪೋರ್ಚುಗೀಸರಿಗೆ ಸಖತ್ ಏಟ್ ಬಿದ್ಬಿಡ್ತು. Eu quero teu carinho, porque eu vivo tão sozinho. Não sei se a saudade fica, se ela vai embora. Se ela vai embora, se ela vai embora. Não sei se a saudade fica, se ela vai ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಇಂಟ್ರೆಸ್ಟಿಂಗ್ ಐತಿಹಾಸಿಕ ವೃತ್ತಾಂತ ಇದ್ರೊಳಗಿದೆ. ಅದು ಬೇರೆ ಕಡೆ ಎಲ್ಲೂ ನಡೀಲಿಲ್ಲ, ಈ ಗೋವಾದಲ್ಲಿ ನಡೀತದೆ. ಅದು ಹೇಗೆ ಅಂದ್ರೆ, ಈ ಪೋರ್ಚುಗೀಸ್ ಭಾಷೆಯಲ್ಲಿ ಫಿಡಾಲ್ ಗೋಸ್ ಅಂತ ಕರೀತಾರೆ, ಫಿಡಾಲ್ ಗೋ ಅಂತ. ಇವರಿಗೆ ಯಾರು ಇವರು ಅಂತಂದ್ರೆ, ಇವರೆಲ್ಲ ಗಣ್ಯ ಕುಟುಂಬಕ್ಕೆ ಸೇರಿದ ವ್ಯಕ್ತಿಗಳಾಗಿದ್ರು ಅಂತ ಹೇಳಿ. ಅವರೆಲ್ಲ ಬಂದೊಡನೆ ಅವರೇನ್ ಮಾಡ್ಬಿಡ್ತಾರೆ, ಅವರಲ್ಲೇ ಗೋವಾಗೆ ಬಂದಿದ್ದೀವಿ, ನಾನೊಬ್ಬ ಗವರ್ನರ್ ಆಗಿ ಬಂದಿದ್ದೀನಿ, ನಾವೆಲ್ಲ ಗಣ್ಯಕರಿಗೆ ಸೇರಿದವರು ಬಂದು ಅಂತ ಹೇಳ್ಕೊಂಡು ಅವ್ರು ಬಂದ ಕೂಡಲೇ ವೇಷಭೂಷಗಳಿಂದ, ಅಲಂಕಾರಗಳಿಂದ, ಚಿತ್ರಗಳಿಂದ, ಕುದುರೆಗಳು, ಸಕಲ ರೀತಿಯಲ್ಲಿ ಸಜ್ಜಾದ ಗ್ರಹಗಳನ್ನು ಪಡೆದು ವಿಜೃಂಭಿಸ್ಬಿಟ್ರಂತೆ. ಅವ್ರು ಬಂದ ಕೂಡಲೇ ಗೋವಾಗೆ ಇದೇ ತರ ಒಬ್ಬ ಫಿಡಲ್ ಗೋ ಬರ್ತಾನಂತೆ. ಅವನು ನಾನು ಫಿಡಲ್ ಗೋ ಅಂತ ಬರ್ತಾನಂತೆ, ಅಂದ್ರೆ ಗಣ್ಯ ವ್ಯಕ್ತಿ ನಾನು ಅಂದ್ಕೊಂಡು ಬಂದು ಗೋವಾದಲ್ಲಿ ಇಳಿತಾನಂತೆ, ಹಡಗಿದ್ದ ಇಳಿತಾನೆ, ಎಲ್ಲ ಆಗ್ತಾನೆ. ಸೊ ಅವನು ಏನಾಗಿದ್ದ ಅಂದ್ರೆ, ನಿಜ ಸಂಗತಿ ಏನಾಗಪ್ಪ ಅಂತಂದ್ರೆ, ಅವನು ಒಂದು ಹಳ್ಳಿಲಿ ಕುರಿ ಹಂದಿಗಳ ಹಿಂಡಿ ಕಾಯೋ ಸಾಮಾನ್ಯ ವ್ಯಕ್ತಿ ಆಗಿದ್ದಂತವನು. ಅವನ ಹೆಸರು ಫರ್ನಾಂಡೋ ಆಗಿತ್ತು. ಅವನು ಪೋರ್ಚುಗೀಸಿಂದ ಬಂದಲ್ಲ ಗೋವಾಗೆ, ಅವನು ಡಾಮ್ ಫರ್ನಾಂಡೋ ಆಗ್ಬಿಟ್ಟ. ಡಾಮ್ ಅಂದ್ರೆ ಪೋರ್ಚುಗೀಸ್ ಅಲ್ಲಿ ಮಿಸ್ಟರ್ ಅಂತ, ಲಾರ್ಡ್ ಅಂತ. ಒಬ್ಬ ಆತನಿಗೆ ಮೆಕ್ಸಿಕೋ ಅಂದ್ರೆ ಪೋರ್ಚುಗೀಸ್ ಗೋವನ್ ಜಾತಿಗೆ ಸೇರಿದವಳಾದ ಒಬ್ಳು ಮನೆಯಲ್ಲಿ ನೌಕರನಾಗಿ ಕೆಲಸ ಮಾಡ್ತಾನೆ. ಫಸ್ಟ್ ಈ ಬಿಳಿ ವರ್ಣದ ಫಿಡಾಲ್ಗೋನು ತನ್ನ ನೌಕರನಾಗಿ ಮಾಡಿದ್ದುಕೊಂಡು ಮೆರೆಸಲು ಆತನಿಗೆ ಸಕಲ ಸೌಭಾಗ್ಯ ಕರುಣೆ ಕಾಣಿಸಿದ್ರಂತೆ. ಅವನೊಂದಿಗೆ ಸುತ್ತಾಡಿ ತನ್ನ ಪ್ರತಿಷ್ಠೆ ಪ್ರದರ್ಶಿಸಿದ್ರಂತೆ. ಅರೆ ನಾನು ಆರ್ಡಿನರಿ ಗೋವನ್, ನಾನು ಸ್ವಲ್ಪ ದುಡ್ಡಿದ್ದ ಸಂಪಾದನೆ ಮಾಡಿರ್ತಾರೆ ಅಂತ ಕನ್ವರ್ಟ್ ಆಗಿರ್ತಾಳಲ್ಲ, ಅವಳಿಗೆ ಆಸ್ತಿ ಅವನ್ನ ಪ್ರದರ್ಶನೆ ಮಾಡ್ಬೇಕು ಅಂತ ನಾನು ನೋಡೊಬ್ಬ ಗೋವನ್ನಾಗಿ, ಲೋಕಲ್ ಸ್ಥಳೀಯನಾಗಿ ಒಬ್ಬ ಬಿಳಿ ಮನುಷ್ಯನನ್ನ ನಾನು ನೌಕರನಾಗಿ ಇಟ್ಕೊಂಡಿದ್ದೇನಲ್ಲ ಅಂತ ಅವನ್ನ ಹಿಡ್ಕೊಂಡೆಲ್ಲ ಓಡಾಡ್ತಾಳಂತವಳು. ಮಹಿಳೆ ಪೋರ್ಚುಗೀಸ್ ಗಂಡನ ಮಗ ಈ ಹಂದಿಕಾಯಿ ಫಿಡಾಲ್ಗೋನು ಗುರುತಿಸಿದ. ಆ ಮಹಿಳೆ ಗಂಡ ಇರ್ತಾನಲ್ಲ, ಅವನು ಪೋರ್ಚುಗೀಸ್ ಆಗಿರ್ತಾನೆ. ಅವನು ಗುರುತಿಸ್ಬಿಡ್ತಾನ ಇವನ್ನ ನೋಡ್ಬಿಟ್ಟು, ಏನ್ ಫರ್ನಾಂಡೋ ನೀನೇನು ಎಲ್ಲಿದ್ಯಾ ಅಂತ ಕೇಳ್ತಾನಂತೆ. ಆವಾಗ ಫರ್ನಾಂಡೋಗೆ ಅತಿಬ್ರತ ಆಗ್ಬಿಡ್ತು, ಒಂಥರ ಗಾಬರಿ ಆಗ್ಬಿಡ್ತಾನಂತ ಅವನು. ನೀನ್ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನಂತವನು. ಲೇ, ನೀನ್ ನನ್ನ ತಂದೆಯ ಹಂದಿ ಮರಿಗಳನ್ನ ಕಾಯ್ತಿದ್ದ ಫರ್ನಾಂಡೋ ಅಲ್ವನೋ ನೀನು ಅಂತ ಕೇಳಿದಾಗ ಅವ್ನು ಬೆಪ್ಪನಾಗಿ ನಿಂತ್ಬಿಡ್ತಾನಂತೆ. ಸೊ ಇದೊಂದು ಕಥೆ ಹೇಳ್ತಾರೆ, ಇದು ಬಹಳ ಚೆನ್ನಾಗಿದೆ. ಗೋವಾದ ಬಡ ಜನರನ್ನು ಹಿಂಸಿಸಿ ಅವರಲ್ಲಿದ್ದ ಅಲ್ಪ ಸ್ವಲ್ಪ ಹಣಕಾಸುಗಳನ್ನು ಲೂಟಿ ಮಾಡಿ ತಮ್ಮ ಜೇಬನ್ನು ತುಂಬಿಸುವ ಮತ್ತು ಅನಾಚಾರದ ಪದ್ಧತಿ ಬಗ್ಗೆ ಜೀನ್ ಮ್ಯಾಕ್ವೆಟ್ ಅಂತ ಒಬ್ಬ ಮನುಷ್ಯ ಈ ತರ ಹೇಳಿದ್ದಾನೆ. ಅವ್ರೇನು ಇಂಗ್ಲಿಷ್ ಇದೆ, ಅದು ಓದಕ್ಕೆ ಇಷ್ಟಪಡ್ತಾನೆ. ದೀಸ್ ಡಿಸೈನ್ಸ್ ಟು ಪನಿಷ್ ಏಲಿಯನ್ಸ್ ಹೂ ಟ್ರಾಫಿಕ್ಡ್ ವಿತ್ Hollanders or Dutch were never effected, for not long after they came another viceroy who was more interested on filling his coffers than the war during the 3 years, which is commonly worth to them above 6 million crusaders, especially those who privily tyrannize over the poor people ಅಂತ ಬರೆದಿದ್ದಾರೆ. ಫಿಡಾಲ್ಗೋ ಬಗ್ಗೆ ಸ್ವಲ್ಪ ವಿವರ ಕೊಟ್ಟಿದ್ದಾರೆ, ಯಾರು ಈ ಫಿಡಾಲ್ಗೋ ಅಂತ. ಇವರಲ್ಲಿ 4 ಬಗೆಯ ಗಣ್ಯ ಪಂಗಡವರು ಸೇರಿದ್ದಾರೆ ಇದರೊಳಗೆ ಈ ಫಿಡಾಲ್ಗೋ ಇದರಲ್ಲಿ. ಮೊದಲನೇದು ರಾಜನ ಆಸ್ಥಾನಕ್ಕೆ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳು, ಎರಡನೆಯವರು ಗ್ರಾಮೀಣ ಭಾಗದ ಗಣ್ಯ ವ್ಯಕ್ತಿಗಳು, ಮತ್ತು ಮೂರನೆಯವರು ಬುದ್ಧಿಜೀವಿಗಳಾದ ನ್ಯಾಯವಾದಿಗಳು, ನಾಲ್ಕನೆಯವರು ವ್ಯಾಪಾರಸ್ಥರು. ಇವರೆಲ್ಲ ಗಣ್ಯ ವ್ಯಕ್ತಿಗಳು ಅಂತ ಹೇಳ್ಕೊಂಡು ಬಂದ್ರಷ್ಟೇ. ಇಲ್ಲಿಗೆ ಅವರೆಲ್ಲ ಪೋರ್ಚುಗಲ್ನಲ್ಲಿ ಆರ್ಡಿನರಿಯಾಗೇ ಇದ್ದವರು, ಎಲ್ಲಾ ತರದವರು ಇರ್ತಾರಂತೆ. ಅವರಲ್ಲೂ ಕೆಲವರು ಸ್ವಲ್ಪ ಉನ್ನತ ಮಟ್ಟದಲ್ಲೂ ಇದ್ದವರಂತೆ. ಸೊ ಈ ಬಂಧು ಮಿತ್ರ ಇರ್ತಾರಲ್ಲ, ರಾಜನ ಮತ್ತೆ
ಈ ವೈಸ್ರಾಯ್ ಇರ್ತಾನಲ್ಲ, ಅವನ ಬಂಧು ಮಿತ್ರರು ಮಾತ್ರ ಅವ್ರು ಒಳ್ಳೊಳ್ಳೆ ಪೊಸಿಷನ್ ಸಿಗ್ತಿತ್ತು. ಗೋವಾದ ಆಡಳಿತ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಹದಗೆಟ್ಟಿತ್ತೆಂದ್ರೆ, ಪೋರ್ಚುಗಲ್ನಿಂದ ಆಡಳಿತ ಜರುಗಿಸಲು ಬಂದವರನ್ನೇ ಆಗಿದ್ರು ಭದ್ರವಾಗಿ ಆಳವಾಗಿ ಬೇರೂರಿದ್ದ ಭ್ರಷ್ಟ ವ್ಯವಸ್ಥೆಗೆ ಹೊಂದಿಕೊಂಡು ಅವರು ಅದನ್ನು ಸರಿಪಡಿಸಲು ಶ್ರಮಿಸದೆ ಆದಷ್ಟು ಹಣ ಸಂಪತ್ತನ್ನು ದೋಚಿ ತಾಯಿನಾಡಿಗೆ ಹಿಂದಿರುಗುವ ದೃಢ ಮನಸ್ಸನ್ನು ಮಾಡುತ್ತಿರುವುದು ಇತಿಹಾಸಕಾರರು ಸಾಧಿಸುತ್ತಿದ್ದಾರೆ. ಕೋಟೆಗೆ ಒಬ್ಬನ್ನು ನಿಲ್ಲಿಸ್ಬಿಟ್ಟು ಕೋಟೆಯಲ್ಲಿ ಅವನಿಗೆ ಅಧಿಕಾರಿಯಾಗಿ ಸೈನ್ಯಾಧಿಕಾರಿ ಅಂತ ನಿಲ್ಸಿದ್ರೆ ಅವನೇನ್ ಮಾಡ್ತಿದ್ದ, ಅಲ್ಲೂ ಲಂಚ ಮಾಡ್ತಿದ್ದ, ಲಂಚ ಹೊಡಿತಿದ್ದ. ಅಂದ್ರೆ ಈ ಸೈನಿಕರಿಗೆ ಸಂಬಳ ಕೊಡ್ಬೇಕಲ್ಲ, ಸಂಬಳನೇ ಕೊಡದೆ ಅವರಿಗೆಲ್ಲ ಊಟನೂ ಆಗದೆ ಸರಿಯಾಗಿ ನೋಡ್ಕೊಳ್ದೆ ಅವರೇ ಸೈನಿಕರಂದ್ರೆ ಗೊತ್ತಿಗೆ ಸೇರೆ ಅವ್ರಿಗೂ ಸರಿಯಾಗಿ ನೋಡ್ಕೊಳ್ದೆ ಅವನು ಇಷ್ಟು ಲೆಕ್ಕ ಇಷ್ಟು ಸಂಬಳ ಕೊಟ್ಟೆ ಅಷ್ಟು ಮಾಡಿದೆ ಅಂತ ಅವನು ದುಡ್ಡು ಮಾಡ್ಕೊತಿದ್ದಂತೆ. ಪ್ರತಿಯೊಬ್ರು ದುಡ್ಡು ಮಾಡಕ್ಕೆ ಬಂದಿರ್ತಾರೆ ಅವರು. ಆ ತರದ್ದು ಬಹಳ ಚೆನ್ನಾಗಿ ಬೇಕಾದಷ್ಟು ನಿದರ್ಶನಗಳು ಕೊಟ್ಟಿದ್ದಾರೆ ಅವರು. ಅದು ಎಸ್ಪೆಷಲಿ ನ್ಯಾಯಾಲಯದಲ್ಲಿ ಎಷ್ಟು ಭ್ರಷ್ಟತೆ ಇತ್ತು ಅಂತಂದ್ರೆ, ಅವನು ಯಾರು ಜಾಸ್ತಿ ದುಡ್ಡು ಕೊಡ್ತಾ ಅವನು ಮ್ಯಾಜಿಸ್ಟ್ರೇಟ್ ಅವ್ರ ಕಡೆ ಕೊಟ್ಬಿಡ್ತಿದ್ದಂತೆ. ಅವ್ನು ಹೇಳೋದು ಓಪನ್ ಆಗಿ ಹೇಳ್ತಿದ್ದೆ ಅಂತ, ನನಗೇನಪ್ಪ, ನಾನು ಇರೋದು ಸ್ವಲ್ಪ ದಿವಸ ನ್ಯಾಯಾಲಯದಲ್ಲಿ ಅಷ್ಟೇ, ನಾನು ನ್ಯಾಯಾಧೀಶ ಆಗಿ ನಾನು ಮಾಡಿ ಬಂದಿರೋದೇ ದುಡ್ಡು ಮಾಡಕ್ಕೆ ಹೋಗ್ತಾ, ನೀನು ಯಾರು ಎಷ್ಟು ದುಡ್ಡು ಕೊಡ್ತಾರೋ ಅವ್ರ ನ್ಯಾಯ ಕೊಡ್ತೀನಿ, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳ್ತಿದ್ದಂತೆ. ಅಷ್ಟು ವರ್ಸ್ಟ್ ಆಗಿತ್ತಂತೆ. 1910ರಲ್ಲಿ ಪೋರ್ಚುಗೀಸರು ರಾಜಪ್ರಭುತ್ವ ಕಿತ್ತುವಾಗಿ ಪ್ರಜಾಪ್ರಭುತ್ವವನ್ನು ಪೋರ್ಚುಗಲ್ನಲ್ಲಿ ಜಾರಿ ತರ್ತಾರೆ. ಅಲ್ಲಿ ರಾಜಪ್ರಭುತ್ವ ಕಿತ್ತಾಕ್ಬಿಡ್ತಾರೆ, ರೆವಲ್ಯೂಷನ್ ಆಗ್ತದೆ. ಸೊ ಅಲ್ಲೂ ಕೂಡ ಡೆಮೋಕ್ರಸಿ ಬರ್ತದೆ. ಆ ಡೆಮೋಕ್ರಸಿ ಬಂದು ಪ್ರಜೆಗಳಿಗೆ ಅಧಿಕಾರ ಕೊಟ್ಟು ಅದೆಲ್ಲ ಆದ್ರೂ ಕೂಡ ಇಂಗ್ಲೆಂಡ್ನಲ್ಲಿ ಆದಂಗೆನೆ ಇಂಗ್ಲೆಂಡ್ನಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಎಲ್ಲ ಬಂತು. ಬಟ್ ಹೊರಗಡೆ ಯಾರಿಗೂ ಅವ್ರು ಆಳ್ತಾ ಇದ್ದ ಕಡೆ ಕಾಲೋನಿನಲ್ಲಿ ಯಾರಿಗೂ ಅಧಿಕಾರ ಕೊಡ್ಲಿಲ್ಲ, ಸ್ವತಂತ್ರ ಕೊಡ್ಲಿಲ್ಲ. ಅದೇ ರೀತಿ ಇವರು ಮುಗಿಸ್ಕೊಂಡು ಮಾಡ್ಕೊಂಡೇ ಬಂದ್ರು. 450 ವರ್ಷಗಳ ಕಾಲ ಆಳ್ಕೆ ನಡೆಸಿ ಗೋವಾಕ್ಕೆ ಸ್ವಾತಂತ್ರ್ಯ ನೀಡಲು ತಯಾರಾಗಲಿಲ್ಲ. 20ನೇ ಶತಮಾನದಲ್ಲಿ ಸ್ವತಂತ್ರ ಸಂಗ್ರಾಮ ಪ್ರಾರಂಭವಾಗಿದ್ದು ಲೂಯಿ ಡಿ ಮನೋಜ್ ಬ್ರೆಗಾಂಡಾ ಅಂತ ಒಬ್ಬ ಕ್ರಿಶ್ಚಿಯನ್, ಯಾವ ಹಿಂದೂ ಕೂಡ ಮಾಡಲಿಲ್ಲ, ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ಆದರೆ ಅವನು ಒಬ್ಬ ಓ ಹೆರಾಲ್ಡೋ ಅಂತ ಒಂದು ಪತ್ರಿಕೆ ಹೊರಡಿಸ್ತಾನಂತೆ, ಸರ್ಕಾರದ ವಿರುದ್ಧ ಸಮರಸ ಎಸ್ತಾನಂತೆ. ಅವಾಗ 1917ರಲ್ಲಿ ಕಾರ್ಟಾ ಆರ್ಗಾನಿಕಾ ಎಂಬ ಕಾನೂನು ತಂದು ಪ್ರಜಾ ಸ್ವಾತಂತ್ರ್ಯ ಮೇಲೆ ಹಿಡಿತ ಮತ್ತು ಎಚ್ಚರಿಕೆ ನೀಡುವ ಕ್ರಮ ತಗೊಳ್ತಂತೆ ಸರ್ಕಾರ. ಪತ್ರಿಕಾ ಸ್ವಾತಂತ್ರ್ಯ ಕಸಿದ್ಕೊಂಡ್ಬಿಟ್ಟಂತೆ, ಅದನ್ನ ನಿಲ್ಲಿಸ್ಬಿಟ್ಟಿದ್ವಿ. ಸೊ ಈ ಮನೋಜ್ ಬ್ರಗಾಂಡ ಮಡಗಾಂವ ಪಟ್ಟದಲ್ಲಿ ಗುಂಪು ಕಟ್ಟಿಕೊಂಡು ಸರ್ಕಾರದ ವಿರುದ್ಧ ಹರಿತಾಳ ಧರಿಸಿದ ಅಂತ ಹೇಳ್ತಾರೆ. ಸೊ ಇವನು ಆಯ್ತು, ಇವನಿಂದ ಅವನಿಗೆ ಕೊನೆಗೆ ಅವನ ಸರ್ಕಾರ ಅವನ್ನ ಬಂಧಿಸ್ಬಿಡ್ತಾ ಇದೆ, ಎಲ್ಲ ಇದಾಗುತ್ತೆ. ಇನ್ನೊಬ್ಬ ಗೋವನ್ ವ್ಯಕ್ತಿ ಹೆಸರು ಹೇಳ್ತಾರೆ, ಅವನ ಹೆಸರು ಜೂಲಿಯನ್ ಮೆನ್ಝೀಸ್ ಅಂತ ಅವನ ಹೆಸರು. ಅವನು ಜರ್ಮನಿಲಿ ವಿದ್ಯಾಭ್ಯಾಸ ಮಾಡಿ ಅವನು ಡಾಕ್ಟರ್ ಆಗಿದ್ದ. ಅವನು ರಾಮ್ ಮೋಹನ್ ಮನೋಹರ್ ಅಲ್ಲಿ ಜರ್ಮನಿಲಿ ಇದ್ದಾಗ ಅವನ ಸ್ನೇಹ ಸಂಪಾದಿಸ್ಬಿಟ್ಟು ಅವನ ಪ್ರಭಾವಕ್ಕೆ ಒಳಗಾಗ್ತಾನೆ. ಸೊ 1911ರಲ್ಲಿ ಗೋವಾದಲ್ಲಿ ಒಂದು ಅಪರೂಪದ ಅದರ ಮಹತ್ವದ ಘಟನೆ ಜರುಗುತ್ತಂತೆ. ಬಹಳ ಆಶ್ಚರ್ಯದ ಘಟನೆ ಇದು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಭಾರತದಲ್ಲಿ ಅಂತದ್ದು ನಡೀತದೋ ಇಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿ ನಡೆದ್ಬಿಡ್ತದೆ. ಅಲ್ಲಿ ಹೇಗೆ ಅಂತಂದ್ರೆ, ಗೋವಾದ ರಾಜ್ಯಪಾಲರಾಗಿದ್ದ ಪ್ರಸಿದ್ಧ ವಾಸ್ಕೋಡ ಗಾಮನ ಮೊಮ್ಮಗ ಫ್ರಾನ್ಸಿಸ್ ಡೋ ಗಾಮ ಅವನು ರಾಜ್ಯಪಾಲ ಆಗಿರ್ತಾನಂತೆ. ಅವಾಗ ಏನಾಗೈತಂತೆ, ಈ ಫಿಡಾಲ್ ಗೌರವ ದೇಶದ ವಿರೋಧಿ ಕಾರ್ಯಾಚರಣೆ ಆಗಿತ್ತಂತೆ. ಅವ್ರು ಏನ್ ಮಾಡಿದ್ರು, ಗೋವಾದಲ್ಲಿ ಸ್ಥಾಪನೆ ಮಾಡಿದ್ರು, ಏನು ವಾಸ್ಕೋಡ ಗಾಮನ ಪ್ರತಿಮೆ ಸ್ಥಾಪನೆ ಮಾಡ್ಬಿಟ್ಟಿದ್ರು. ಆ ಸ್ಥಾಪನೆ ಮಾಡಿದ ಶಿಲಾ ಪ್ರತಿಮೆನ ಯಾರೋ ವಿರೋಧಿಗಳು ಕಿತ್ತು ಅದರ ತಲೆ ಕೈಕಾಲವನ್ನು ಮುರಿದು ಬಿಸಾಕ್ಬಿಟ್ರಂತೆ. ಅದನ್ನು ಹೊತ್ತು ಗುಜರಿಯಲ್ಲಿ ಮಾರಲು ಟ್ರೈ ಮಾಡಿದ್ರಂತೆ. ಈ ಕೆತ್ತ ಎಸಗಿದ್ರನ್ನು ಕಂಡು ಹಿಡಿಯಲು ಸಾಧ್ಯವೇ ಆಗ್ಲಿಲ್ಲಂತೆ. ಅಂದ್ರೆ ಲೋಕಲ್ ಪಾಪ್ಯುಲೇಷನ್ ಅವಾಗ ಎಲ್ಲ ಎದುರು ನಿಂತಿದ್ರು. ವಾಸ್ಕೋಡ ಗಾಮನ್ ಕಂಡ್ರಾಗ್ತಾ ಇರ್ಲಿಲ್ಲ, ಅದದ್ದು ತಿಳ್ಕೊಂಡಿದ್ರು. ಸ್ವಲ್ಪ ಇತಿಹಾಸ ತೆಗಿ ಇತ್ತು ಅವರಿಗೆ. ಸೊ ಯಾರು ಮಾಡಿದ್ರು ಅಂತ ಇವತ್ತಿನವರೆಗೂ ಗೊತ್ತಾಗ್ಲಿಲ್ಲಂತೆ. ಅದೊಂದು ಕ್ರಾಂತಿ ಅಂತ ಹೇಳ್ಬೋದು ಅಂತ ಹೇಳ್ತಾರೆ ಅವರು. ಅದು ಮುಂದೆ ಹೋಗ್ತಾ ಲೋಹಿಯ ಕೂಡ ಗೋವಾ ಇದರಲ್ಲಿ ಬರ್ತಾನೆ. ಅಲ್ಲಿ ಅವನಿಗೆ ಭಾಷಣ ಮಾಡಕ್ಕೆ ಹೋಗ್ತಾನೆ ಮಡಗಾವ್ನಲ್ಲಿ. ಅವನಿಗೆ ಅರೆಸ್ಟ್ ಮಾಡಿ ಕಳಿಸ್ಬಿಡ್ತಾರೆ ಭಾರತಕ್ಕೆ. ಅವಾಗಲೇ ಇತಿಹಾಸ ಪ್ರಸಿದ್ಧ ಪೋರ್ಚುಗಲ್ನ ಅಧ್ಯಕ್ಷ ಆಗಿರ್ತಾನಲ್ಲ, ಒಬ್ಬ ಡಿಕ್ಟೇಟರ್ ಆಗಿರ್ತಾನೆ, ಸಾಲಜಾರ್ ಅಂತ ಎಲ್ಲರಿಗೂ ಗೊತ್ತಿರ್ಬೋದು. ಸಾಲಜಾರ್ ಅಂತಾನೆ. ಅವನೇನ್ ಮಾಡ್ತಾನೆ,
ನಾನು ಗೋವಾದಲ್ಲಿ ನಾವು ಆಳ್ತಾ ಇಲ್ಲ, ಗೋವನ್ಸ್ ಎಲ್ಲ ನಮ್ಮ ಪ್ರಜೆಗಳೇ ಆಗಿದೆ. ನಾವು ಪೋರ್ಚುಗಲ್ನಲ್ಲಿ ನಮ್ಮ ಪ್ರಜೆಗಳು ನಮ್ಮ ದೇಶದವ್ರು ಯಾವ ಥರನೋ ಅದೇ ಥರ ನಾವು ಟ್ರೀಟ್ ಮಾಡ್ತೀವಿ, ಅವರಿಗೆಲ್ಲ ಈಕ್ವಲ್ ಟ್ರೀಟ್ ಕೊಡ್ತೀವಿ, ನಾವು ಆಳ್ತಾ ಇಲ್ಲ ಅವರು. ಹಾಗೆ ಆ ಥರ ಒಂದು ವಿಶ್ಲೇಷಣೆ ಕೊಟ್ಬಿಟ್ಟು ಆಳಕ್ಕೆ ಶ್ರಮ ಮಾಡ್ಬಿಡ್ತಾನೆ. ನೆಹರು ಆಳ್ತಾ ಇದ್ರಲ್ಲ ಅವಾಗ, ನೆಹರು ನಮ್ಮ ದೇಶ ಆಳ್ತಾ ಇದ್ರಲ್ಲ. ಸೊ ನೆಹರು ಎಷ್ಟಾದ್ರೂ ಗಾಂಧಿ ತತ್ವ ಪಾಲಿಸೋಲ್ಲ, ಅಸಹಕಾರ ಚಳವಳಿ, ನೆಗೋಸಿಯೇಷನ್ಸು ಕೊಡ್ರೆಯ ನಿಧಾನ. ನಾವು ಅವನಿಗೆ ಗೊತ್ತಾಯ್ತು ಈ ಬಡ್ಡಿ ಮಕ್ಕಳು ಯಾವತ್ತಿದ್ರು ರಕ್ತ ಚೆಲ್ಲದೆ ಅವರು ಮಾಡಕ್ ಹೋಗಲ್ಲ, ರಕ್ತ ಚೆಲ್ಲೋದಿಲ್ಲ, ಅವರು ಪೀಸ್ಫುಲ್ ಅಂತ ಕೂತಿರ್ತಾರೆ. ಸೊ ಗೋವಾ ನಾವು ಆರಾಮಾಗಿ ಆಳ್ಕೊಂಡು ಹೋಗ್ಬೋದು ಅಂತ ಸಾಲತಾರೆ ನಿರ್ಧಾರ ತಗೊಂಡ್ಬಿಟ್ಟಿರ್ತಾನೆ. ಅವನು ಆರಾಮಾಗಿ ಆಳ್ತಾ ಇರ್ತಾನೆ. ಅವಾಗ ಯಾವಾಗ ಇದು ಆಗ್ಲಿಲ್ಲ ಅಂತಾಯ್ತು, ಕೊನೆಗೆ ಪ್ರೆಷರ್ ಜಾಸ್ತಿ ಆದಾಗ ಸೈನ್ಯಾಚರಣೆ ಮಾಡೇಬೇಕಾಗ್ತದೆ, ನೆಹರು ತಗೊಳ್ಳೇಬೇಕಾಗ್ತದೆ ನಿರ್ಧಾರ. ಆವಾಗ ಅದೊಂದು ಆಶ್ಚರ್ಯ ಸಂಗತಿ ಅಂದರೆ ಈ ಕಾರ್ಯಾಚರಣೆ ಮಾಡಿದವ್ರ ಹೆಸರುಗಳು ಕೊಟ್ಟಿದೆ, ಅದು ಬಹಳ ಅದ್ಭುತವಾಗಿದೆ. ದಕ್ಷಿಣ ಭಾರತದ 17ನೇ ಸೈನಿಕ ಬ್ರಿಗೇಡಿನ ಸೈನ್ಯಾಧಿಕಾರಿ ಮೇಜರ್ ಜನರಲ್ KP ಕ್ಯಾಂಡೆತ್ ಅಂತ, ಅವನು ಹೆಸರು ಗೊತ್ತಿರ್ಬೋದು, ಕ್ಯಾಂಡೆತ್ ಅಂತ. ಅವನು ಮಲಯಾಳಿ ಕ್ರಿಶ್ಚಿಯನ್ ಆಗಿರ್ತಾನೆ. ಅವನು ಇನ್ನೊಬ್ಬ ಪಶ್ಚಿಮ ವಿಭಾಗದ ವಾಯುಸೇನೆ ಮುಖ್ಯಾಧಿಕಾರಿ ಎಲ್ರಿಕ್ ಪಿಂಟೋ ಅಂತ ಇರ್ತಾನೆ. ಅವನು ಗೋವನ್ ಕ್ರಿಶ್ಚಿಯನ್ ಆಗಿರ್ತಾನೆ, ಅವನು ಭಾಗವಹಿಸ್ತಾನೆ. ಬ್ರಿಗೇಡಿಯರ್ ಸ್ವಾಗತ್ ಸೈನ್ಯದ ಪ್ಯಾರಾಚೂಟ್ ವಿಭಾಗದ ಮುಖ್ಯಸ್ಥನಾಗಿರ್ತಾನೆ, ಆದ್ರೆ ಅವನು ಸಿಖ್ ಧರ್ಮೀಯ ಆಗಿರ್ತಾನೆ. ಸೊ ಈ 3 ಹಿಂದೂಗಳಲ್ಲದೆ ಬೇರೆ ಬೇರೆ ಧರ್ಮದವರಾಗಿರ್ತಾರೆ. ಆ 3 ಸೈನ್ಯಾಧಿಕಾರಿಗಳು ಗೋವಾದ ಮೇಲೆ ಸೈನ್ಯಾಚರಣೆಗೆ ಭಾಗವಹಿಸಿ ಗೋವಾನ ವಿಮೋಚನೆ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಗೋವಾದ ಪೊಲಿಟಿಕಲ್ ಹಿಸ್ಟ್ರಿ ಅಂತ ಹೇಳ್ಬೋದು. ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇನ್ನೂ ಬೇಕು, ಜಾಸ್ತಿ ಮಾಹಿತಿ ಬೇಕು ಅಂದರೆ ಈ ಪುಸ್ತಕದಲ್ಲಿ ಸಿಗ್ತದೆ. ಇದು ಗೋವಾ ಅಂತಕ ಅಂತ. ಸೊ ದಯಮಾಡಿ ಓದಿರಿ. ಇದುವರೆಗೂ ನನ್ನ ಮಾತು ಕೇಳ್ತೀನಿ. ನಿಮಗೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಧನ್ಯವಾದ.